ಅಥಣಿ ಪಟ್ಟಣದಲ್ಲಿ ಸಾಮಾಜಿಕ ಸೇವೆಯಲ್ಲಿ ನಿರಂತರ ಸೇವೆಯನ್ನ ಸಲ್ಲಿಸುತ್ತಾ ಬಂದಿರುವ ಕಾಂಗ್ರೆಸ್ ಮುಖಂಡ ಗಜಾನನ ಮಂಗಸೂಳಿಯವರು ವಿಶಿಷ್ಟ ಬಗೆಯ ಗುಣಗಳಿಂದ ಸದಾ ಜನರ ನಡುವೆ ಗುರುತಿಸಿಕೊಂಡವರು. ರಾಜಕಾರಣದ ಚದುರಂಗದ ಆಟದಲ್ಲಿ ಎಂದೂ ಅಧಿಕಾರಕ್ಕೆ ತಮ್ಮತನವನ್ನ ಕಳೆದುಕೊಂಡವರಲ್ಲ. ಅವರ ತಾತನ ಕಾಲದಿಂದಲೂ ಕರಾಣಿ ಮನೆತನದಲ್ಲಿ ಬೆಳೆದು ಬಂದವರು. ಸೋಲು ಗೆಲುವಿಗೆ ಎಂದೂ ಯಾವ ಕಾರಣಕ್ಕೂ ತಲೆಕೆಡಿಸಿಕೊಂಡ ವ್ಯಕ್ತಿಯಂತೂ ಅಲ್ಲ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಯಾರೂ ಮಾಡದೆ ಇರುವ ಕಾರ್ಯ ಮಾಡಬೇಕು, ವಿಶೇಷ ಬಗೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನಮಾನಸದಲ್ಲಿ ಎಲ್ಲರ ಮೆಚ್ಚುಗೆಯ ಹೃದಯ ಸಾಮ್ರಾಟರಾಗಿದ್ದಾರೆ. ಎಸ್ಎಸ್ ಮಂಗಸೂಳಿ ಪ್ರತಿಷ್ಠಾನ ಮತ್ತು ಜಿಎಂ ಗ್ರೂಪ್ ಮೂಲಕ ಅನೇಕ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಮನುಷ್ಯ ಜೀವನದುದ್ದಕ್ಕೂ ಏನಾದರೂ ಒಂದು ಸಾಧಿಸುತ್ತಿರಬೇಕು. ಸಾಧನೆ ಮಾತನಾಡಬೇಕು ಹೊರತು ಮಾತನಾಡುವುದೇ ಸಾಧನೆಯಾಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಸಾರ್ವಜನಿಕ ಜೀವನದಲ್ಲಿ ಗಣನೀಯ ಸೇವೆ ಸಲ್ಲಿಸುವ ಮೂಲಕ ಸಮಾಜಮುಖಿಯಾಗಿ ಅವಿಶ್ರಾಂತ ದುಡಿಮೆ ಯುವಕರಿಗೆ ಅನುಕರಣೀಯಾಗಿದೆ. ಮನುಷ್ಯ ಎಷ್ಟೇ ಹಣವಂತನಾದರೂ ದೊಡ್ಡವನಾದರೂ ಮನುಷ್ಯ ಸಹಜ ದೌರ್ಬಲ್ಯಗಳಿಂದ ಯಾರೂ ಹೊರತಾಗಿಲ್ಲ. ಆದರೆ ಈ ವ್ಯಕ್ತಿ ಅವುಗಳನ್ನು ಮೆಟ್ಟಿ ನಿಂತು ತನ್ನದೇ ಆದ ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು. ಇವರು ವಿದ್ಯಾರ್ಥಿಯಾಗಿದ್ದಾಗಲೇ ನಾಯಕತ್ವ ಗುಣ ಬೆಳೆಸಿಕೊಂಡವರು. ಎಸ್ಎಂಎಸ್ ಕಾಲೇಜಿನಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ, ಒಕ್ಕೂಟದ ಅಧ್ಯಕ್ಷರಾಗಿ, ಯೂತ್ ಫೆಡರೇಷನ್ ಸಂಸ್ಥಾಪಕರಾಗಿ, ರೋಟರಿ ಕ್ಲಬ್ನ ಸಂಸ್ಥಾಪಕ ಅಧ್ಯಕ್ಷರಾಗಿ ನಿರಂತರ ಕಾರ್ಯಕ್ರಮ ಜನರಿಗೆ ಕೊಡುತ್ತಾ ಬಂದವರು. ಪುರಸಭೆ ಸದಸ್ಯರಾಗಿ ಪಟ್ಟಣದ ಅಭಿವೃದ್ಧಿಗೆ ಸದಾಕಾಲ ಸ್ಪಂದಿಸುವ ವ್ಯಕ್ತಿಯಾಗಿದ್ದಾರೆ. ಈಗಲೂ ಸ್ಪಂದಿಸುತ್ತಿದ್ದಾರೆ. ಜನರು ತಮ್ಮನ್ನ ಒಳ್ಳೆಯವನೆಂದು ತಿಳಿಯಲಿ ತಿಳಿಯದಿರಲಿ, ಒಳ್ಳೆಯವನೆಂದು ಒಪ್ಪಲಿ ಬಿಡಲಿ, ಒಳ್ಳೆಯವನೆಂದು ಹೇಳಲಿ ಹೇಳದಿರಲಿ, ಆದರೆ ನಮ್ಮ ಭಾವನೆಗಳು ಮಾತ್ರ ಒಳ್ಳೆಯದಾಗಿದ್ದರೆ ಆ ಶಿವಯೋಗಿ ಮೆಚ್ಚುವನೆಂಬ ಭಾವನೆಯಿಂದ ಜನಮಾನಸದಲ್ಲಿ ಜನ ಸೇವೆಗೆ ತೊಡಗಿರುವ ಇವರಿಗೆ ಸದಾ ಬೆಂಬಲವಾಗಿ ಅಥಣಿ ಜನತೆ ಇವರೊಂದಿಗೆ ನಿಲ್ಲಲಿ. ಇವರ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ. ಇವರು ಕಂಡ ಕನಸುಗಳು ನನಸಾಗಲಿ ಎಂಬ ಶುಭ ಹಾರೈಕೆಗಳೊಂದಿಗೆ ನಿಮ್ಮ ಎಟಿ ಕನ್ನಡ ಚಾನೆಲ್ ಸಂಪಾದಕರು ಮಹೇಂದ್ರ ರಾಜಂಗಳೆ.